ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸತ್ಯಾಶಿ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಡಿಯೋದಲ್ಲಿ ನನ್ನ ಜರ್ನಿ ಬಗ್ಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಥರ ಪ್ಲಾನಿಂಗ್ ಇಲ್ಲ, ಯಾವುದೇ ಥರ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಇದು ಮಾಡಿರೋದಿಲ್ಲ. ಏನೋ ಬಾಯಿಗೆ ಬಂದಿದ್ದನ್ನು ಮಾತಾಡ್ತಾ ಹೋಗ್ತಾ ಇರ್ತೀನಿ. ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವ ರೀತಿ ಈ ಕೆಲಸಕ್ಕೆ ಸೇರಿದ್ದೀನಿ, ಯಾವ ರೀತಿ ಓದೋದನ್ನು ಬಿಟ್ಟಿದ್ದೀನಿ ಅಂತ ಪೂರ್ತಿ ಹೇಳ್ತೀನಿ. ಎಷ್ಟು ವರ್ಷ ಕಲ್ತಿದ್ದೀನಿ, ಎಷ್ಟು ವರ್ಷ ಆದಮೇಲೆ ಮತ್ತೆ ನಾನು ಅಂಗಡಿ ಇಕ್ಕಿದ್ದೀನಿ ಅಂತ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋದಲ್ಲಿ ಹೊರಟೋಗೋಣ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಎಲ್ಲ ವಿಷಯಗಳ ಬಗ್ಗೆನೂ ಟಚ್ ಮಾಡಿರ್ತೀನಿ. ಬನ್ನಿ ವಿಡಿಯೋದಲ್ಲಿ ಹೊರಟೋಗೋಣ. ತಡ ಮಾಡಿದೆ, ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಇದೇ ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಮಾಡಿಕೆರೆ ಅನ್ನೋವಂಥ ಗ್ರಾಮದಲ್ಲಿ ಬೆಳೆದಿರೋದೆಲ್ಲ ಇಲ್ಲೇನೆ. ನಾನು ಹುಟ್ಟಿದ್ದು ಬಂದು ಚೀಲ್ಘಟ್ಟದ ಹತ್ರ ಒಂದು ಕೇಶವಪುರ ಅಂತ ಒಂದಿತ್ತು, ನಮ್ಮ ತಾತನವರಲ್ಲೇ ಇದ್ದಿದ್ದು. ಅಲ್ಲಿ ಹುಟ್ಟಿದ್ದು, ಬೆಳೆದಿರೋದೆಲ್ಲ ಇಲ್ಲಿ ಮಾಡಿಕೆರೆನಲ್ಲೇನೆ, ಹಳ್ಳಿಯಲ್ಲೇನೆ. ಓದಿದ್ದು ಎಲ್ಲ ಇಲ್ಲೇ 5ನೇ ಕ್ಲಾಸ್ ತನಕ ಇಲ್ಲೇ ಓದಿದ್ದೀನಿ. 25 ವರ್ಷ ಆಯಿತು ನಾನು ಈ ಕೆಲಸಕ್ಕೆ ಸೇರಿ, ಚಿನ್ನದ ಕೆಲಸಕ್ಕೆ ಸೇರಿ. ಕಲ್ತಿರೋದೇ ಆಲ್ಮೋಸ್ಟ್ ಒಂದು 10 ವರ್ಷ ಕಲ್ತಿದ್ದೀನಿ. ಮತ್ತು ಅಂಗಡಿ ಇಟ್ಟಾದ್ಮೇಲೂ ಆಲ್ಮೋಸ್ಟ್ 20 ವರ್ಷ ಆಗ್ತಾ ಇದೆ. ಇನ್ನೊಂದು ವರ್ಷ ಕಳೆದ್ರೆ 20 ವರ್ಷ ಆಗುತ್ತೆ ಕರೆಕ್ಟಾಗಿ. ನಾನು ಆಲ್ಮೋಸ್ಟ್ 30 ವರ್ಷ ಹತ್ರ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಈ ಕೆಲಸಕ್ಕೆ. ಈ ಕೆಲಸ ನಾನು ಸೇರಿದ್ದೆ ಯಾವಾಗಪ್ಪ ಅಂದರೆ ಡಿಸೆಂಬರು 13ನೇ ತಾರೀಕು ಶನಿವಾರ 1997ರಲ್ಲಿ ಬೆಳಗ್ಗೆ 9 ಗಂಟೆಗೆ ನನಗೆ ಈ ಕೆಲಸಕ್ಕೆ ಸೇರಿಸಿದ್ರು ಮನೆಯಲ್ಲಿ. ಆವತ್ತು ಕೇಳಿದ್ರು ನನ್ನನ್ನು, ನೀನು ಕೆಲಸಕ್ಕೆ ಹೋಗ್ತೀಯಾ, ಸ್ಕೂಲ್ಗೆ ಹೋಗ್ತೀಯಾ ಅಂತ ಕೇಳಿದ್ರು. ನಾನು ಆ ವಯಸ್ಸು ನನಗೆ ಎಷ್ಟಿತ್ತಪ್ಪ ಅಂದರೆ ವಯಸ್ಸು ಒಂದು 10 ವರ್ಷ ಇರ್ಬೋದು. ಒಂದು 5ನೇ ಕ್ಲಾಸ್ ಬಿಟ್ಟು ಆಗ್ತಾನೆ 6ನೇ ಕ್ಲಾಸ್ಗೆ ಜಾಯ್ನ್ ಆಗಿದ್ದೆ. ನಾನಿನ್ನು ಒಂದು ತಿಂಗಳೇನೋ ಆಗಿರ್ತೇನೋ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಸರಿಯಾಗಿ. ಕೆಲಸಕ್ಕೆ ಹೋಗ್ತೀಯಾ ಇಲ್ಲ ಓದ್ಕೊತೀಯಾ ಅಂತ ಕೇಳಿದ್ರಂತೆ. ನಾನು ಏನೋ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೀನಂತೆ. ಅವರು ಮನೆಯಲ್ಲಿ ಹೇಳಿರೋದು, ನನ್ನ ಜ್ಞಾಪಕ ಇಲ್ಲ ಸರಿಯಾಗಿ. ಸರಿ ಅಂತ. ನೀವೇನು ಅನ್ಕೊತೀರ, ಕೆಲವರೆಲ್ಲರೂ ಓದಿರಲ್ಲ ಸರಿಯಾಗಿ, ಅದಕ್ಕೆ ಇವನೆತ್ತು ಕೆಲಸಕ್ಕೆ ಹಾಕಿರ್ತಾರೆ ಅಂತ. ಸ್ಕೂಲಲ್ಲಿ ನಾನೇ ಫಸ್ಟು, ಚೆನ್ನಾಗಿ ಓದ್ತಾ ಇದ್ದೆ ನಾನು. ಇಂಗ್ಲೀಷಲ್ಲಿ ಅವಾಗೆ ನಾನು ಟಾಪ್ ಇದ್ದೆ, ಇಂಗ್ಲೀಷಲ್ಲಿ ಚೆನ್ನಾಗಿ ಓದ್ತಾ ಇದ್ದೆ. ಮೇಡಮ್ ಹೇಳಿದ್ರು ಒಂದು ದಿವಸ ಬಂದು, ನಿಮ್ಮ ಹುಡುಗ ಚೆನ್ನಾಗಿ ಓದ್ತಾ ಇದ್ದೆ, ಯಾಕೆ ಹಾಕಿದ್ರು ಅಂತ ಮತ್ತೆ ಒಂದು ಸತಿ ಹೇಳಿದ್ರು. ಆಗ 1997 ಡಿಸೆಂಬರ್ 13ನೇ ತಾರೀಕು ಶನಿವಾರ ಬೆಳಗ್ಗೆ ಈ ಕೆಲಸಕ್ಕೆ ಸೇರಿದೆ. ಆಲ್ಮೋಸ್ಟ್ ಅಲ್ಲಿಂದ ಒಂದು 2-3 ಜಾಗ ಬದಲಾಯಿಸಿ ಬಂದೆ. ಅಲ್ಲಿಂದ ನಾನು ಕೆಲಸ ಕಲಿಯುವಾಗ ಆ ವಯಸ್ಸು ನನಗೇನು ಗೊತ್ತಾಗಲ್ಲ. ಮನೇಲಿ ಏನು ಕೆಲಸ ಹೇಳಿದ್ರು ಅದನ್ನ ಆ ಕೆಲಸ ಮಾಡಿಕೊಂಡು, ಅವ್ರು ಹೇಳಿದ ಕೆಲಸ ಮಾಡಿಕೊಂಡು, ಅವ್ರು ಹಾಕಿದ್ದನ್ನು ಊಟ ಮಾಡ್ಕೊಂಡಿದ್ದೆ ನಾನು. ನಂಗೆ ಗೊತ್ತಿರಲಿಲ್ಲ ಹಿಂಗೆ ಕೆಲಸ ಹಿಂಗೆ ಮಾಡಬೇಕು, ಹಿಂಗೆ ಕಲಿಬೇಕು. ಆಡೋ ವಯಸ್ಸಲ್ಲಿ ಏನು ಗೊತ್ತಾಗುತ್ತೆ ನನಗೆ. ಓದೆ, ಕಲಿತೆ ಅಂದರೆ ಅವ್ರು ಹೇಳಿದ ಕೆಲಸ ಮಾಡಿಕೊಂಡು ಅಂಗಡಿಗೆ ಕಲಿಸ್ತಾ ಇದ್ರು. ಅಂಗಡಿಗೆ ಹೋಗ್ತಾ ಇದ್ದೆ, ಏನೋ ಚಿಲ್ಲರೆ ಅಂಗಡಿ ಆಗಲಿ, ಏನಾದರೂ ಅಲ್ಲಿ ಹೋಗ್ಬಿಟ್ಟು ತಗೊಂಡ್ಬಾ, ಇಲ್ಲಿ ಹೋಗಿ ತಗೊಂಡ್ಬಾ ಅಂದರೆ ಹೋಗು ಬರೋದು, ಅದೊಂದು ಪಕ್ಕ ಮಾಡ್ತಾ ಇದ್ದೆ. ಮಿಕ್ಕಿದ್ದು ಆರಾಮಾಗಿ ನನ್ನ ಪಾಡಿಗೆ ನಾನು ಇರ್ತಾ ಇದ್ದೆ, ಅವ್ರ ಪಾಡಿಗೆ ಅವ್ರು ಇರ್ತಾಯಿದ್ರು. ಮತ್ತು ಒಂದು 5 ವರ್ಷದ ತನಕ ನನಗೆ ಯಾವುದು ಗೊತ್ತಾಗಲಿಲ್ಲ. ಕೆಲಸ ಕಲಿಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಅಷ್ಟೊಂದು ನಾಲೆಡ್ಜ್ ನನಗಿರಲಿಲ್ಲ. 5 ವರ್ಷ ಕಲಿತು, ಅದಾದಮೇಲೆ ಸ್ವಲ್ಪ ಬಿಸಿ ತಟ್ಟು ನನಗೆ. ಎಷ್ಟು ವರ್ಷ ಆದರೂ ಇಲ್ಲೇ ಇದ್ದೀನಿ, ಹಿಂಗೆ ಇದ್ದೀನಿ ಅಂತ. ಈ ಪಕ್ಕದಲ್ಲಿರೋ 5 ಕಿಲೋಮೀಟರ್ ಚಿಂತಾಮಣಿಯಲ್ಲೇ ಕೆಲಸಕ್ಕೆ ಸೇರಿದ್ದು ನಾನು. ಚಿಂತಾಮಣಿ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ ನಾನು. 2-3 ವರ್ಷ ನಾನು ಊರಿಗೆ ಬಂದಿರಲಿಲ್ಲ. ಮನೆ ಹೆಂಗಿದೆ ಅಂತೂ ನೋಡಿರಲಿಲ್ಲ. ಮನೆ ಒಂದ್ಸತಿ ಬಿಟ್ಟು ಹೋದ್ಮೇಲೆ ಮತ್ತೆ ಇಲ್ಲಿ ಬರೋದಕ್ಕೆ ತುಂಬ ಅಪರೂಪ ಆಗ್ಬಿಡ್ತಾ ಇತ್ತು. ನಾನು ಅಷ್ಟು ಕಷ್ಟ ಆಗ್ಬಿಡ್ತಾ ಇತ್ತು. ಒಂದು 5 ವರ್ಷ ತನಕ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೆ. ಒಂದು 5 ವರ್ಷ ಆದಮೇಲೆ ಸ್ವಲ್ಪ ಬಿಸಿ ತಟ್ಟು, ಏನಪ್ಪ ಇದು ಇನ್ನೂ ನಾನು ಹಿಂಗೆ ಇದ್ದೀನಲ್ಲ, ನಾನು ಯಾವಾಗ ಕೆಲಸ ಕಲಿತು ಅಂಗಡಿ ಇಕ್ಕೋದು ಏನು ಎತ್ತು ಅಂತ ಆವಾಗ ಬಿಸಿ ತಟ್ಟಿ ಸ್ವಲ್ಪ ಕೆಲಸಕ್ಕೆ ಗೋಡೆ ಗಮನ ಕೊಟ್ಟು ಆವಾಗ ಕೆಲಸ ಕಲಿಯೋಕ್ಕೆ ಟ್ರೈ ಮಾಡಿದೆ. ಬ್ರಹ್ಮವಿದ್ಯೆ ಏನಲ್ಲ ಇದೆಲ್ಲ, ಗೋಲ್ಡ್ ಸ್ಮಿತ್ ಕೆಲಸ ಮಾಡೋದು ಬ್ರಹ್ಮವಿದ್ಯೆ ಏನಲ್ಲ. ನಮ್ಗೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ದರೆ 1 ವರ್ಷ ಕಲಿಬೋದು, ಇಲ್ಲ ಅಂದರೆ 6 ತಿಂಗಳಿಗೂ ಕಲಿಬೋದು. ಅವ್ರ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಚಿಕ್ಕ ವಯಸ್ಸು, ನನಗೇನು ಗೊತ್ತಾಗುತ್ತೆ ಅವಾಗ. ಏನೋ ಹಾಕಿದ್ರು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡಿದ್ದೆ ನಾನು. ಅದಾದಮೇಲೆ ಒಂದು 3 ವರ್ಷಕ್ಕೆ ನಾನು ಇನ್ನೊಬ್ಬರ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಹೋದೆ.
ಒಂದು 2-3 ಜಾಗ ಬದಲಾಯಿಸಿದ್ನು, ಒಬ್ಬರೇ ಅಂತೇನಿಲ್ಲ, ಒಂದು 2-3 ಜಾಗ ಬದಲಾಯಿಸಿ ಕೆಲಸ ಕಲ್ತಿದ್ದೀನಿ. ಬೆಳ್ಳಿ ಕೆಲಸ ಮಾಡಿದ್ದೀನಿ, ಬಂಗಾರದ ಕೆಲಸ ಮಾಡಿದ್ದೀನಿ. ಎಲ್ಲ ಮಾಡಿ 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 ಒಂದು 2006ರಲ್ಲಿ ನೀವು ಲೆಕ್ಕ ಮಾಡ್ಕೊಳ್ಳಿ, 1997 ಪ್ಲಸ್ 2006ರಲ್ಲಿ ತನಕ ನಾನು ಕೆಲಸ ಕಲ್ತಿದ್ದೇನೆ. ಅಲ್ಲೂ ಇಲ್ಲೂ 2-3 ಜಾಗದಲ್ಲಿ ಮಿಸ್ ಮಾಡಿ ಕಲ್ತಿದ್ದೇನೆ. ಅದಾದಮೇಲೆ 2006ರಲ್ಲಿ ಏನಾದರೆ ಅದಾಗಲಿ ಅಂತ ಅಂಗಡಿ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಮನೆಯಲ್ಲಿ ಇದ್ಕೊಂಡು ಇನ್ನೂ ನಿನ್ಗೆ ಏಜ್ ಸಾಲದು, ನೀನು ಇನ್ನೂ ಬೇರೆ ಕಡೆ ಇನ್ನೂ ಕೆಲಸ ಮಾಡು ಅಂತ ಹೇಳ್ತಾ ಇದ್ರು. ನಾನು ಏನಾದರೆ ಅದಾಗಲಿ, ನಾನು ಅಂಗಡಿ ಇಡಲೇಬೇಕು ಅಂತ ಫುಲ್ ಡಿಸೈಡ್ ಆಗಿಬಿಟ್ಟಿದ್ದೆ. ಆಗ ನನಗೆ 19 ವಯಸ್ಸು ಆಗಿತ್ತು, ಇನ್ನೇನು 20 ವರ್ಷ ಆಗಿತ್ತು ನನಗೆ. ಆವಾಗ ಹೇಳಿದ್ರು, ಹಿಂಗ ನೀನು ಇನ್ನೂ ಕೆಲಸ ಮಾಡು ಅಂತ ಮನೆಯಲ್ಲೆಲ್ಲ ಹೇಳಿದ್ರು. ನನಗೆ ಇಲ್ಲ, ನಮ್ಮಣ್ಣ ಬಂದ್ಕೊಂಡು ನಿನ್ನಿಷ್ಟ ಏನಾದರೂ ಮಾಡ್ಕೊಳ್ಳೋ, ನಂಗೆ ಗೊತ್ತಿಲ್ಲ. ನಮ್ಮಣ್ಣ ಸ್ವಲ್ಪ ಧೈರ್ಯ ಕೊಟ್ಟಿದ್ರು, ನೀನು ಏನಾದರೂ ಮಾಡೋ ನಿನ್ನಿಷ್ಟ ಅಂತ. ನಮ್ಮಣ್ಣ ಸ್ವಲ್ಪ ಇದು ಕೊಟ್ಟರು, ಪುಷ್ ಕೊಟ್ಟರು, ನೀನು ಏನೋ ಮಾಡೋ ಪರವಾಗಿಲ್ಲ, ಧೈರ್ಯ ಇದೆ ನಿನಗೆ ಅಂತ. ಆ ಧೈರ್ಯದಿಂದನೇ ಅಂಗಡಿ ಇಟ್ಬಿಟ್ಟೆ. ಮತ್ತೆ ಒಂದು ವರ್ಷ ತನಕ ನನಗೆ ಕೆಲಸ ಅಂದರೆ ಬರೀ ಬೆಳ್ಳಿ ಕೆಲಸನೇ ಮಾಡಿದ್ದೀನಿ, ಬರೀ ಬೆಳ್ಳಿ ಕೆಲಸನೇ. ನನಗೆ ಬಂಗಾರದ ಕೆಲಸ ಯಾರು ಕೊಡೋರೇ ಇರಲಿಲ್ಲ. ಬರೀ ಬೆಳ್ಳಿ ಕೆಲಸ ಕೊಡ್ತಾಯಿದ್ರು, ಬೆಳ್ಳಿ ಕೆಲಸ ಮಾಡಿಸ್ಕೊತಾ ಇದ್ರು. ಆಲ್ಮೋಸ್ಟ್ 1 ವರ್ಷ ನನಗೆ ಬೆಳ್ಳಿ ಕೆಲಸದಲ್ಲೇ ಜೀವನ. ಮನೇಲಿ ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ರು ನನಗೆ, ನೀನು ದುಡ್ಡು ಕೊಡದೇ ಇದ್ರು ಪರವಾಗಿಲ್ಲ, ತಿಂಗಳಿಗೆ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ, ತಿಂಗಳಿಗೆ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ಯಾವುದೇ ರೀತಿ ಪ್ರಜೆ ಇರಲಿಲ್ಲ ನನಗೆ. ನಾನು ಖರ್ಚಿಗೆ ನಾನು ಸಂಪಾದನೆ ಮಾಡಿಕೊಂಡ್ರೆ ಸಾಕು ಅನ್ನೋ ಥರ, ನಾನು ಅಂಗಡಿ ಬಾಡಿಗೆ 250 ರೂಪಾಯಿನೋ ನಾನು ಖರ್ಚಿಗೆ ಸಂಪಾದನೆ ಮಾಡಿಕೊಂಡ್ರೆ ಸಾಕು ಅಂತ ನಾನು ಅವಾಗ ನಮ್ಮ ಮನೇಲಿ ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ರು. ಅದಾದಮೇಲೆ 1 ವರ್ಷ ಹಾಗೆ ಹಿಂಗೆ ಕಳೆದ ಮೇಲೆ ಬಂಗಾರದ ಕೆಲಸಕ್ಕೆ ಒಬ್ಬೊಬ್ಬರೇ ಬಂದರು. ಬಂಗಾರದ ಕೆಲಸ ಮಾಡು, ಚೆನ್ನಾಗಿ ಮಾಡ್ತಾರೆ. ಚಿನ್ನದ ಕೆಲಸ, ಬೆಳ್ಳಿ ಕೆಲಸದಲ್ಲೇ ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ, ಚೆನ್ನಾಗಿ ಡೀಟೇಲ್ ಆಗಿ ಕೊಟ್ಟು ಚೆನ್ನಾಗಿ ನೀಟಾಗಿ ಮಾಡಿಕೊಡ್ತಾ ಇದ್ದೆ. ಅದರಿಂದ ಕೆಲವರು ಮೆಚ್ಕೊಂಡು, ನೀನು ಬಂಗಾರದ ಕೆಲಸ ಮಾಡು, ಏನು ಬೆಳ್ಳಿ ಕೆಲಸ ಯಾವಾಗ ಮಾಡ್ತಾ ಇದೆಯಲ್ಲ ಅಂತ ಬಂಗಾರದ ಕೆಲಸ ಕೊಡ್ತಾ ಇದ್ರು. ಸ್ವಲ್ಪ ಅದರಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಒಬ್ಬೊಬ್ಬರೇ ಪೀಸ್ ವರ್ಕ್ ಕೊಡೋದಾಗ್ಲಿ ಅದು ಇದು ಕೊಡ್ತಾ ಇದ್ರು. ಅದನ್ನೇ ಮೇಂಟೈನ್ ಮಾಡಿಕೊಂಡು ಒಂದು ಚೆನ್ನಾಗಿ ಕೆಲಸ ಮಾಡಿಕೊಂಡು ಕೆಲವು ಅಂಗಡಿ, ದೊಡ್ಡ ಅಂಗಡಿಗಳೆಲ್ಲ ಕೆಲಸಗಳು ಇಟ್ಕೊಂಡಿದ್ದೆ. ಮಾಡ್ತಾ ಕಸ್ಟಮರ್ನ ಅವಾಗಿಂದನೂ ಮೇಂಟೈನ್ ಮಾಡ್ತಾ ಇದ್ದೆ. ಕಸ್ಟಮರ್ಗಳು ಇವಾಗೂ ಮಾಡ್ತಾ ಇದ್ದೀನಿ, ಅವಾಗೂ ಮಾಡ್ತಾ ಇದ್ದೀನಿ. ನನಗೆ ಒಂದು ಥರ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಛಲ ಇತ್ತು. ಒಂದು 20 ವರ್ಷ ದಾಟ್ಮೇಲೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಒಂದು ಛಲ ಬಂದಿತ್ತು. 2010 ತನಕ ನನಗೆ ಆಲ್ಮೋಸ್ಟು ಬಂಗಾರದ್ದು ಸ್ವಲ್ಪ ಅಪರೂಪ, ಬಂಗಾರ ಮಾಡ್ತಾ ಇದ್ದೆ, ಸ್ವಲ್ಪ ಅಪರೂಪ. ಒಂದು ತಿಂಗಳಲ್ಲಿ ಒಂದು 10,000 ದುಡಿದ್ರೆ ಅದರಲ್ಲೇ ಅರ್ಧ ಭಾಗ ಬೆಳ್ಳಿದೇ ಇರುತ್ತೆ, ಅರ್ಧ ಭಾಗ ಬಂಗಾರದ್ದು ಇರ್ತಾ ಇತ್ತು. ಅಂದರೆ ಅರ್ಧಕ್ಕರ್ಧ, ಪೂರ್ತಿ ಬಂಗಾರ ಕೆಲಸನೂ ಅಂತ ಹೇಳೋಕ್ಕಾಗಲ್ಲ, ಹಂಗಂತ ಪೂರ್ತಿ ಬೆಳ್ಳಿ ಕೆಲಸನೂ ಅಂತಲೇ ಹೇಳೋಕ್ಕಾಗಲ್ಲ. ಆ ಥರ ಮಾಡ್ಕೊಂಡು ಬರ್ತಾ ಫುಲ್ ಟೈಮ್ ಬಂಗಾರದ ಕೆಲಸ ಮಾಡೋ ಯಾವಾಗ ಅಂದರೆ 2010 ಮೇಲೆ 4 ವರ್ಷ ಅದೇ ಥರನೇ ಇತ್ತು ನನಗೆ. 4 ವರ್ಷ ಆದಮೇಲೆ ಫುಲ್ಲು ಬಂಗಾರದ ಕೆಲಸನೇ. ಆಮೇಲೆ ಬೆಳ್ಳಿ ಕೆಲಸ ಬೇರೆಯವ್ರ ಹತ್ರ ಕೆಲಸ ಮಾಡಿಸಿ ಕೊಡ್ತಾ ಇದ್ದೆ. ಈ ಥರ ನಡೀತಾ ಇದ್ದಾಗ 2015ರಲ್ಲಿ ಮದುವೆ ಆಯಿತು. ಅದಾದಮೇಲೆ 2 ಮಕ್ಕಳಿದ್ದಾರೆ ನನಗೆ, ಅನ್ವಿತಾ ಮತ್ತು ಶೀರ್ಷಿಕಾ ಅಂತ. ಅದಾದಮೇಲೆ ಈಗ ನಿಮ್ಮ ಮುಂದೆ ಕಾಣ್ತಾ ಇದೆ ಯೂಟ್ಯೂಬು. ಅವಾಗಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಯಾವಾಗಂದರೆ ನಾನು ಆಲ್ಮೋಸ್ಟ್ 2011ರಲ್ಲಿ ಫೋನ್ ತಗೊಂಡಿದ್ದು. ಅವಾಗೇ ಜಿಮೇಲ್ ಅಕೌಂಟ್ ಮಾಡಿಸಿ ಯೂಟ್ಯೂಬ್ಗೆ ಅಕೌಂಟ್ ಲಿಂಕ್ ಮಾಡಿದ್ದೀನಿ. ಬಟ್ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದಂದರೆ 2014 ಇಲ್ಲ 2013ರಲ್ಲಿ ಅವಾಗ ಅಪ್ಲೋಡ್ ಮಾಡಿದ್ದೀನಿ. ನನಗೆ ಗೊತ್ತಿರಲಿಲ್ಲ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಅವಾಗೇ ಅಷ್ಟು ಸೀನಿಯರ್ ನಾನು. ಅವಾಗೇ ಅಪ್ಲೋಡ್ ಮಾಡಿ ಅವಾಗೇ ವಿಡಿಯೋ ಮಾಡಿದ್ದೆ ಯೂಟ್ಯೂಬಲ್ಲಿ. ಬಟ್ ನಾನು ಪ್ರೂಫ್ಸ್ ಬೇಕಿದ್ರೆ ಇಲ್ಲಿ ತೋರಿಸ್ತೀನಿ. ನಂದು ಪರ್ಸ್ನಲ್ ಚಾನಲ್ ಒಂದಿದೆ, ಅದರಲ್ಲಿ ತೋರಿಸ್ತೀನಿ ಬೇಕಿದ್ರೆ ಪ್ರೂಫ್ಸು. ನಾನು ಅದ್ರ ಬಗ್ಗೆ ನಂಗೆ ಅಷ್ಟು ಇಂಟ್ರೆಸ್ಟೇ ಇಲ್ಲ. ಅದರಲ್ಲಿ ವಿಡಿಯೋ ಹಾಕಿದ್ರೆ ದುಡ್ಡು ಬರುತ್ತೆ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ನನ್ನ ಮೆಮೊರಿಗೋಸ್ಕರ ಇರಲಿ ಅಂತ ಹಾಕಿದ್ದೀನಿ. ಅವಾಗ ಹಾಕಿರೋ ಒಂದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿದ್ದೀನಿ ಅವಾಗ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಅದನ್ನು ತೋರಿಸ್ತೀನಿ ಬೇಕಿದ್ರೆ. ಮತ್ತು ಇದರಲ್ಲಿ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು 2018ರಲ್ಲಿ ಮಾಡಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ ಏನೋ 2250 ಜನ ಇದ್ದಾರೆ. ಅದು ಇಲ್ಲಿ ತನಕ
ಯಾವುದೇ ಪೇಮೆಂಟು ಗಿಮೆಂಟ್ ಏನು ಬಂದಿಲ್ಲ. ಯಾಕಂದ್ರೆ ವಾಚ್ ಟೈಮೇ ಮುಗೀತಾ ಇಲ್ಲ. ನಾನು ಮಾಡೋ ವಿಡಿಯೋಸ್ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ. ಆದರೂ ಪರವಾಗಿಲ್ಲ, ಮಾಡ್ತಾ ಇದ್ದೀನಿ. ಅದೇ ಶ್ರೀಕೃಷ್ಣ ದೇವರು ಹೇಳಿದಾರಲ್ಲ ಭಗವದ್ಗೀತೆಯಲ್ಲಿ, ಕಷ್ಟಪಡು, ಅದರ ಫಲಿತಾಂಶ ಆಸೆ ಪಡಬೇಡ ಅಂತ. ಅದೇ ನಂಬ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಇವಾಗೂ ಅಷ್ಟೇನೆ. ಈ ಲಾಸ್ಟ್ ಒಂದು 6 ತಿಂಗಳಿಂದ ವಿಡಿಯೋಸ್ ಹಾಕ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ. ಮಧ್ಯದಲ್ಲಿ ಸ್ವಲ್ಪ ವಿಡಿಯೋ ಸಕ್ಸಸ್ ಆಗಿಲ್ಲ ಅಂತ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ. ಇನ್ನೊಂದು ಮಿಕ್ಸ್ಡ್ ಕಂಟೆಂಟ್ ಅಲ್ಲೆಲ್ಲಿ ಹಾಕಿದ್ದೀನಿ. ಇನ್ಮೇಲೆ ಹಾಕಲ್ಲ ಮಿಕ್ಸ್ಡ್ ಕಂಟೆಂಟು ಇನ್ಮೇಲೆ ಹಾಕೋದಿಲ್ಲ. ಬರೀ ಗೋಲ್ಡ್ದೇ ಹಾಕ್ತೀನಿ. ಕೆಲಸ ಮಾಡೋದು ಯಾವ ರೀತಿ ಮಾಡ್ತೀನಿ ಅಂತ, ಮತ್ತೆ ಜ್ಯುವೆಲರಿ ರಿವ್ಯೂಸು ಹಾಕ್ತೀನಿ. ಯಾವ ಜ್ಯುವೆಲರಿ ಎಷ್ಟು ತೂಕ ಆಗುತ್ತೆ, ಎಷ್ಟು ತೂಕದಲ್ಲಿ ಮಾಡಿಸ್ಬೋದು, ಇದನ್ನ ಗೋಲ್ಡ್ ರೇಟ್ ಏನಿದೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ನಿಮ್ಗೆ ಈ ಚಾನಲಲ್ಲಿ. ಪ್ರತಿಯೊಂದು ಜ್ಯುವೆಲರ್ಗೂ ನಾವು ವೇಸ್ಟೇಜ್ ಎಷ್ಟಿರುತ್ತೆ, ಎಷ್ಟು ಆಗಬೇಕು, ಇದಕ್ಕೆ ಎಲ್ಲ ಡೀಟೇಲ್ಸ್ ಆಗಿ ಕೊಡ್ತೀನಿ. ಹಾಗೇನೆ ನಮ್ಮದು ಒಂದು ಗೋಲ್ಡ್ ಸ್ಕೀಮ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೀನಲ್ಲ, ನೋಡಿರ್ತೀರ ನೀವು. ಆ ಸ್ಕೀಮಲ್ಲಿ ಯಾರಾದರೂ ಜಾಯ್ನ್ ಆಗಬೇಕಿದ್ರು ಜಾಯ್ನ್ ಆಗ್ಬೋದು ನೀವು. ಇದು ಲೈಫ್ ಸ್ಟೈಲ್, ನಮ್ಮ ಲೈಫ್ ಸ್ಟೈಲ್ ಇದು. ನಾನು ಇದೇ ಥರ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮಿಕ್ಕಿದ್ದು ಫಲಿತಾಂಶ ಅನ್ನೋದು ದೇವ್ರಿಗೆ ಬಿಟ್ಟಿದ್ದು. ನೋಡಿ, ಆಲೋಚನೆ ಮಾಡ್ಕೊಳ್ಳಿ. ನೀವು ವಿಡಿಯೋಸ್ ನೋಡಿ ಹಂಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ. ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಬೆಳಗಡೆ ಹಗಲೊತ್ತೆಲ್ಲ ಕೆಲಸ ಮಾಡ್ತಾ ಇರ್ತೀನಿ. ಮತ್ತೆ ನೈಟ್ ಬಂದು ಈ ವಿಡಿಯೋಸ್ ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೈಟಲ್ಲಿ ಕೆಲಸ ಮಾಡಿ, ಹಗಲೊತ್ತೆಲ್ಲ ಕೆಲಸ ಮಾಡಿ, ಮತ್ತೆ ವಿಡಿಯೋ ಮಾಡಿ ಮೊಬೈಲ್ ನೋಡ್ಕೊಂಡಿರ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಪ್ರೋತ್ಸಾಹ ಕೊಡಿ, ಏನೋ ಎಂಕರೇಜ್ಮೆಂಟ್ ಕೊಡಿ ನಿಮ್ಮ ಕಡೆಯಿಂದ. ಇದೇ ಥರ ಎಂಕರೇಜ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.